ಹಾಯ್, ಗುಡ್ ಮಾರ್ನಿಂಗ್. ಎಷ್ಟು ಗಂಟೆಗೆ ಎದ್ದಿದ್ದೀನಿ ಗೊತ್ತಾ? 9 o'clock ಆಗಿದೆ. ಯಾಕೆ ಅಂದರೆ ಇದೇನು ಬೇಕಂತ ಎದ್ದಿದ್ದಲ್ಲ. ಅಫ್ಕೋರ್ಸ್ ರಾತ್ರಿ ಲೇಟಾಗಿ ಮಲಗಿದ್ದು. ಆಚೆಲಿ ಯಾರೋ ಸೌಂಡ್ ಮಾಡ್ತಿದ್ದಾರೆ. ಯಾರಂತ ಗೊತ್ತಾ? ನಮ್ಮ ಬ್ರೌನಿ ಬಂದಿದ್ದಾಳೆ. ತೋರಿಸ್ತೀನಿ ಬನ್ನಿ. ಆಲ್ರೆಡಿ ಸೌಂಡ್ ಸ್ಟಾರ್ಟ್ ಆಗಿದೆ. ಏ ಬ್ರೌನಿ, ನ್ಯೂಸ್ ಪೇಪರ್ ತೆಗೆದಿಡುವ. ಏನು ಸೌಂಡು? ಬ್ರೌನಿ 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 ಶುಬ್ಬಿ. ಇವಳು ನಮ್ಮ ಬ್ರೌನಿ ಆಯ್ತಾ? ಸೇ ಹಾಯ್. ಇಲ್ಲಿ ನೋಡೆ ಕಂಡ್ಬಿಡೆ. ಹಾಂ ಸರಿ, ಆಯಿತು. ಓಕೆ ಅಲ್ಲಿ ಮಾತಾಡ್ಸು ಆಯ್ತಾ? ಸೇ ಹಾಯ್ ಹೇಳು. ಏನು ಶುಭು? ಏನು ಹೇಳು? ಆಯಿತು. ಊಟ ಮಾಡಿದ್ಯಾ? ಕಾಫಿ ಕುಡ್ದ್ಯಾ? ತಿಂಡಿ ತಿಂದ್ಯಾ? ಏನು ಮಾಡಿಲ್ವಂತೆ. ಶುಭು ಸ್ನಾನ ಮಾಡ್ದಾ? ನಾನು ಸ್ನಾನ ಮಾಡಿಲ್ಲ. ಬ್ರೌನಿ ಸ್ನಾನ ಮಾಡಿದ್ದೇನೆ. ಇವಳು ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಸ್ನಾನ ಮಾಡಿದ್ಯಾ ಹೇಳು? ಮಾಡಿದ್ಯಾ ಇಲ್ವಾ? ಇನ್ನು ಕಣ್ಣು ತೋರಿಸ್ತಾ ಇದ್ದೀನಿ ನೀರು. ಬ್ರೌನಿ ಐ ಬ್ರೌನ್ ಐಸ್ ಇದೆಯಾ ಬ್ರೌನಿದು? ಇವಳಿಗೆ ಯಾಕೆ ಬ್ರೌನಿ ಅಂತ ಹೆಸರಿಟ್ಟಿದ್ವಿ ಗೊತ್ತಾ? ಇವಳು ಕಣ್ಣು ಬ್ರೌನು. ಆಯಿತು ಬಿಡಿ, ಏನು ಮಾಡಲ್ಲ. ಇವಳ ಕಲರ್ ಬ್ರೌನು, ಹಾಗಾಗಿ ಇವಳ ಹೆಸರೇ ಬ್ರೌನಿ. ಹೊಡ್ಬಿಡ್ತೀನಿ ನಿನಗೆ. ಇವಳು ಮೂತಿ ನೋಡಿ, ಇವಳು ಮೂತಿನೂ ಬ್ರೌನೇ. ಏನೇ ಕೋಪ ಮಾಡ್ಕೊತೀಯಾ? ಕೋಪ ಮಾಡ್ಕೊಂಡು ಹೊಡೆದ್ಬಿಡ್ತೀನಿ. ನಮ್ಮ ಬ್ರೌನಿ ಇವಳು. ಓಕೆ, ಬಾಯ್. ಯಾರು ನಂಗೆ ಎದುರಿಸಲ್ಲ, ಸುಮ್ಮನೆ ಯಾರು. ನಾನು ಇಲ್ವಾ? ಹೊಡಿತಾರ ಅವರು, ಹೆದರ್ಕೋಬೇಡ. ಡಾಗ್ಗಳು ಮುಟ್ಟಿದ ಮೇಲೆ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಓಕೆ, ಆಮೇಲೆ ಮಕ್ಕಳಿಗೆಲ್ಲ ಏನು ಹೇಳ್ಕೊಡ್ತಿದ್ದಾರೆ ಇವರು, ವಿಡಿಯೋ ಮಾಡಿ ಏನು ಸಂದೇಶ ಕೊಡ್ತಿದ್ದೀರಾ ಅಂತ ಹೇಳಬೇಡಿ ಆಯಿತಾ? ನಾನು ಹ್ಯಾಂಡ್ ವಾಶ್ ಮಾಡ್ತೆ. ಓಕೆ, ಚೆನ್ನಾಗಿದೆ ನೀರು. ಈ ಪ್ಲ್ಯಾಂಟ್ ಹಾಕಿದ್ವಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಅದಾದಮೇಲೆ ಏನು ಕೆಲಸ ಗೊತ್ತಾ? ಇವಾಗ ನೀರು ಕುಡಿದು ಇಲ್ಲ ಕಾಫಿ ಕುಡಿದು ನ್ಯೂಸ್ ಪೇಪರ್ ಓದಿ ಕಾರ್ ಕ್ಲೀನ್ ಮಾಡಬೇಕಂತೆ. ಎದ್ದೇಳೋ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಕೆಲಸಗಳು ಹುಡುಕಿಟ್ಟಿರ್ತಾರೆ. ಕಾರ್ನ ಕ್ಲೀನ್ ಮಾಡಿ ಪ್ಯಾಕ್ ಮಾಡಬೇಕು. ಫುಲ್ ಒಬ್ಳೇನು ಕ್ಲೀನ್ ಮಾಡಲ್ಲ, ನಾವು ಇನ್ಸೈಡ್ ಕ್ಲೀನ್ ಮಾಡ್ತೀನಿ ಅಷ್ಟೆ. ಮೈಸೂರು ಅಂದರೆ ಸೂಪರ್ ಅಲ್ಲ? ಅಲ್ಲಿ ನೋಡಿ, ಅದು ಫಾರೆಸ್ಟ್ ಅಂದರೆ ಪಾರ್ಕ್ ಆಯಿತಾ. ಇನ್ನು ಮರಗಳು ಬೆಳಲಿಕ್ಕಿದೆ, ನ್ಯಾಚುರಲ್ ಪಾರ್ಕ್. ಅದು ಮಸ್ತುಂಟು. ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಮೈಸೂರು ಸಕ್ಕದಿದೆ. ವೀಕ್ಲಿ ಒನ್ಸು ಯಾವಾಗಲೂ ಅದಕ್ಕೆ ನಾನು ಬರೋದು. ಒನ್ ಡೇ ನಂದಲ್ಲ ಅಂತ ಹೇಳಿ ವೀಕ್ ಆಫ್, ನನ್ನ ಸ್ವಿಚ್ ಆಫ್ ಮಾಡೋದು, ನನ್ನ ವರ್ಕ್ನ ಸ್ವಿಚ್ ಆಫ್ ಮಾಡೋದು, ಆ ರೀತಿ. ಆ್ಯಂಡ್ ಮೈ ಫೇವ್ರೆಟ್ ಸ್ಪಾಟ್ ಇದು. ಓಕೆ, ಬಾಯ್. ಕಾಫಿ ರೆಡಿ ಆಗ್ತಿದೆ. ಕಾಫಿ ಕುಡಿದ್ಬಿಟ್ರಂತೂ ಅದಕ್ಕೇನು ಕಾಫಿ. ಫಸ್ಟು ಆ್ಯಸ್ ಯೂಶುವಲ್ ನೀರು ಕುಡೀರಿ. ಇವತ್ತು ತುಂಬ ಕೆಲಸ ಇದೆ. ಏನೇನಂದರೆ ಆ್ಯಂಕರಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ, ವಾಕ್ ಪ್ರಾಕ್ಟೀಸ್ ಮಾಡಿಲ್ಲ, ಟ್ರೋಫೀಸ್ ರೆಡಿ ಮಾಡಬೇಕು, ಕ್ರೌನ್ಸ್ ರೆಡಿ ಮಾಡಬೇಕು. ಇವೆಂಟ್ ನಾಳೆನೇ ಇರೋದು. ಏನು ಆರಾಮಾಗಿ 9 ಗಂಟೆಗೆ ಎದ್ದು ನೀರು ಕುಡಿತಾ ಇದ್ದೇನೆ. ಕಾಫಿ ಸಹ ರೆಡಿ ಉಂಟು. ಕೆಲಸ ತುಂಬ ಇದೆ ಅಂತ ಹೇಳಿ ತುಂಬ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ಅಲ್ವಾ? ಆರಾಮಾಗಿ ಕೂಲಾಗಿ ಮಾಡಬೇಕು. ನಿನ್ನೆ ಪೆಡಿಕ್ಯೂರ್ ಮಾಡಿಸಿದ್ದೇನೆ ಆಯಿತಾ? ಮೆನಿ ಮಾಡಿಸಿದ್ದು. ನೇಲ್ ಪಾಲಿಶ್ ನಂಗೆ ಗೊತ್ತು, ಈ ನೇಲ್ ಪಾಲಿಶ್ ನಂಗೆ ಸೂಟ್ ಆಗ್ತಿಲ್ಲ ಅಂತ, ಬಟ್ ಸಮ್ ಚೇಂಜ್ ಇರಲಿ ಅಂತ ಇದು ಮಾಡಿದ್ದೇನೆ.
ಅನಿಸಿದ್ರು ಬಿಡಿ ಓಕೆ, ಚೆನ್ನಾಗಿದೆ. ತುಂಬ ದಿನಗಳ ನಂತರ ಓಡಿಸ್ತಾ ಇದ್ದೇನೆ, ಹ್ಯಾಪಿ. ಆ್ಯಕ್ಚುಲಿ ಕಾರ್ ಓಡ್ಸೋಕ್ಕೆ ಕಲಿಯೋಕ್ಕೆ ಶುರು ಮಾಡಿದವಾಗಂತೂ ಎಷ್ಟು ಕ್ರೇಜ್ ಇತ್ತಂದರೆ ನನಗೆ, ಅಯ್ಯಪ್ಪ, ಫೀಸ್ ಪೇ ಮಾಡಿದವಾಗ ಅಥವಾ ಗಾಡಿ ಓಡಿಸುವಾಗ ಮತ್ತು ಕಾರ್ ತಗೊಳ್ಳುವಾಗಂತೂ ತುಂಬ ಡ್ರೈವರ್ ಸೀಟ್ನ ನಾನು ಕಾನ್ಸಂಟ್ರೇಟ್ ಮಾಡಿದ್ದು. ಸೊ ಹೀಗೆ ಬರಬೇಕು ಅಥವಾ ಹೀಗೆ ಇರಬೇಕು, ಫ್ಯೂಚರ್ಸು, ಗಾಡಿ ಇಂಟೀರಿಯರ್ ಏನಿದೆ ಅದು ಅಂದರೆ ಔಟ್ಲುಕ್ಕಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದೆ ನಾನು. ಆ್ಯಕ್ಚುಲಿ ಕಾರ್ನ ಬೈ ಮಾಡುವಾಗ ಅಥವಾ ಯಾವುದೇ ವೆಹಿಕಲ್ಸ್ನ ಬೈ ಮಾಡುವಾಗ ಔಟ್ಪುಟ್ಗೆಲ್ಲ ನಾವು ಪ್ರಿಫರೆನ್ಸ್ ಕೊಡಬೇಕಾಗಿರೋದು. ಇನ್ಬಿಲ್ಟ್ ಏನಿದೆ ಅದಕ್ಕೆ ನಾವು ಪ್ರಿಫರೆನ್ಸ್ ಕೊಡಬೇಕಾಗಿರೋದು. ಆದರೆ ನನಗೆ ಆ ಟೈಮಿಗೆ ಒಟ್ಟಾರೆ ನನಗೆ ಗಾಡಿ ಸಖತ್ತಾಗಿರಬೇಕು, ಒಳಗಡೆ ನೋಡಲಿಕ್ಕೆ, ಆ ರೀತಿ ಅಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡಿದ್ದೆ. ಓಕೆ, ಆದರೂ ಕಾರು ಓಡಿಸುವಾಗ ಸಖತ್ ಖುಷಿ ಆಗುತ್ತೆ. ಇಷ್ಟು ದಿನ ಏನು ಮಾಡಿದ್ದೆ ಅಂದರೆ ಓಡಿಸ್ತಾನೆ ಇರಲಿಲ್ಲ, ಒಂಥರ ಅಷ್ಟು ಓಡಿಸ್ಬೇಕಂತ ಅನ್ನಿಸ್ತಿರ್ಲಿಲ್ಲ. ಈಗ ಸ್ವಲ್ಪ ಮತ್ತೆ ಕ್ರೇಜ್ ಸ್ಟಾರ್ಟ್ ಆಗಿದೆ. ಯಾಕೆ ಹೇಗೆ ಗೊತ್ತಿಲ್ಲ, ಮತ್ತೆ ಓಡಿಸ್ಬೇಕು ಅನ್ನಿಸ್ತಾ ಐತೆ. ಸೊ ಹಾಗಾಗಿ ಬೆಂಗಳೂರಿಗೊಂದು ಕಾರ್ ತಗೊಳ್ಳೋಣ ಅನ್ನೋ ಪ್ಲ್ಯಾನ್ ಇದೆ. ಬಿಕಾಸ್ ಇದು ಯಾವಾಗಲೂ ಮೈಸೂರಲ್ಲೇ ಇರುತ್ತೆ. ನನಗೆ ಬೆಂಗಳೂರಿಗೆ ಮತ್ತು ಟ್ರಾವೆಲ್ಗೆ ಎಲ್ಲ ನೀಡಿರುತ್ತೆ. ಹಾಗಾಗಿ ಮೇಕ್ ಓವರ್ ಓಡಾಡಲಿಕ್ಕೆ ತುಂಬ ಸಲ ಅನಿಸಿದೆ. ಆ್ಯಕ್ಚುಲಿ ಹೇಗೂ ಟ್ರಾವೆಲ್ ಅಂತೂ ಒಬ್ಬಳೇ ಮಾಡ್ತೇನೆ, ಒಂದೊಂದು ಸಲ ಟೂ ವೀಲರಲ್ಲೇ ಓಡಾಡಿರ್ತೇನೆ. ಆವಾಗ ಅನ್ನಿಸ್ತಿರ್ತೆ ಬಿಸಿಲು ಇದಕ್ಕೆಲ್ಲ ಫೋರ್ ವೀಲರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಲೆಟ್ಸ್ ಸಿ. ಲೆಟ್ಸ್ ಎಂಜಾಯ್ ದ ಡ್ರೈವಿಂಗ್. ಓಕೆನಾ? ಈಗ ವಿಡಿಯೋ ಆಫ್ ಮಾಡಿ ಡ್ರೈವಿಂಗ್ನ ಕಾನ್ಸಂಟ್ರೇಟ್ ಮಾಡುವ. ಬಿಕಾಸ್